ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ತಮ್ಮ ಮುಖೇನ ನಾನು ಆಗ್ರಹ ಮಾಡ್ತೇನೆ. ಹಿಂದೂ ಕೂಡ ಈ ಮಾತನ್ನು ಹೇಳಿದ್ದೆ 2 ವರ್ಷದ ಕೆಳಗೆ. ಇವತ್ತು ಕೂಡ ಅನಿವಾರ್ಯವಾಗಿ ಮಾತನ್ನು ಹೇಳ್ತಾ ಇದ್ದೇನೆ. ತಾವು ಈ ರಾಜ್ಯದ ಮುಖ್ಯಮಂತ್ರಿಗಳು ಅನ್ನೋದನ್ನು ಮರಿಬಾರ್ದು. ಅಭಿವೃದ್ಧಿ ಕೇವಲ ಬೆಂಗಳೂರಿಗೆ ಸೀಮಿತ ಆಗದೇನೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು. ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಬಗ್ಗೆ, ಇಲ್ಲಿರ್ತಕ್ಕಂಥ ಪರಿಸ್ಥಿತಿಯ ಬಗ್ಗೆ ಪಾಪ ಉಸ್ತುವಾರಿ ಸಚಿವರಿಗಂತೂ ಸಮಯ ಇಲ್ಲ. ಪ್ರಿಯಾಂಕಾ ಖರ್ಗೆ ಅವರಿಗೆ KDP ಸಭೆ ಮಾಡೋದಕ್ಕೂ ಸಮಯ ಇಲ್ಲ. ಅವರ ಕ್ಷೇತ್ರದಲ್ಲಿ ಫುಡ್ ಪಾಯ್ಸನಿಂದ ಆಗಿ 60-70 ವಿದ್ಯಾರ್ಥಿಗಳು ಇವತ್ತು ಆಸ್ಪತ್ರೆ ದಾಖಲಾಗಿ ಮೊರಾರ್ಜಿ ಶಾಲೆನೇ ಇವತ್ತು ತಾತ್ಕಾಲಿಕವಾಗಿ ಬಂದ್ ಮಾಡಿದ್ದಾರೆ. ಆದರೂ ಕೂಡ ಪಾಪ ಅವ್ರಿಗೆ ಸಮಯ ಇಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಬ್ಯುಸಿ ಇದ್ದಾರೆ. ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರಗಳ ಬಗ್ಗೆ ಅವರು ತಲೆ ಕೆಡಿಸ್ಕೊಂಡಿದ್ದಾರೆ. ಅಮೇರಿಕ ಇರಾನ್ ಯುದ್ಧದ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ. ಯುಕ್ರೇನ್ ಮತ್ತು ರಷ್ಯಾ ಯುದ್ಧದ ಬಗ್ಗೆ ಅವರು ತಲೆ ಕೆಡಿಸ್ಕೊಂಡಿದ್ದಾರೆ ವಿನಃ ಚಿತ್ತಾಪುರದ ಬಗ್ಗೆ ಆಗಲಿ, ಕಲ್ಯಾಣ ಕರ್ನಾಟಕದ ಬಗ್ಗೆ ಆಗಲಿ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಆಗಲಿ, ಅವ್ರ ಇಲಾಖೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಅವ್ರಿಗೆ ಪುರ್ಸೊತ್ತಿಲ್ಲ. ಇಂಥ ಸಂದಿಗ್ಧ ಪರಿಸ್ಥಿತಿನಲ್ಲಿ ಒಂದು ಕಡೆ ಉತ್ತರ ಕರ್ನಾಟಕ, ಇಡೀ ರಾಜ್ಯದಲ್ಲಿ ಮುಂಗಾರು ದುರ್ಬಲ ಆಗಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 30 ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ಇನ್ನೂ ಕೂಡ ಬಿತ್ತನೆ ಕಾರ್ಯ ಆಗಿಲ್ಲ. ತೊಗರಿ ಇರ್ಬೋದು, ಉದ್ದು ಇರ್ಬೋದು, ಸೋಯಾಬೀನ್ ಇರ್ಬೋದು, ಸೂರ್ಯಕಾಂತಿ ಇರ್ಬೋದು, ಕೇವಲ 15% 20% ಅಷ್ಟು ಮಾತ್ರ ಬಿತ್ತನೆ ಆಗಿರುವಂಥದ್ದು. ನೋಡಿ, ದುರಾದೃಷ್ಟ ಅಂತೇಳಿದ್ರೆ ಕೃಷಿ ಸಚಿವರು ಕೂಡ ಇವತ್ತಿಲ್ಲ. ಮುಖ್ಯಮಂತ್ರಿಗಳು ಪ್ರಮಾಣ ಸ್ವೀಕಾರ ಮಾಡಿ ಇಷ್ಟು ತಿಂಗಳುಗಳಾದರೂ ಸಹ ಇವತ್ತಿಗೂ ಕೂಡ ಫುಲ್ ಫ್ಲೆಡ್ಜ್ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ನು ಕೂಡ ಆಗದೇ, ಕೃಷಿ ಸಚಿವರು ಕೂಡ ಇಲ್ಲದೇ, ಮೊನ್ನೆ ದಿನ ಬಹಳ ದೊಡ್ಡ ಮನಸ್ಸು ಮಾಡಿ ಮುಖ್ಯಮಂತ್ರಿಗಳು ಬೀದರ್ಗೆ ಬಂದರು. ಬಸವ ಕಲ್ಯಾಣಕ್ಕೆ ಬಂದು ಫೋಟೋ ಸೆಷನನ್ನು ಮುಗಿಸ್ಕೊಂಡು ಗುಲ್ಬರ್ಗಕ್ಕೆ ಬಂದು ಕಾಟಾಚಾರಕ್ಕೆ ಅಧಿಕಾರಿಗಳು ಸಭೆಯನ್ನು ಮಾಡಿ ಬಂದ ಪುಟ ಹೋದ ಪುಟ ಅಂತೇಳಿ ವಾಪಸ್ ವಿಮಾನ ಹತ್ಕೊಂಡು ಬೆಂಗಳೂರು ಹೋಗಿರ್ತಕ್ಕಂಥದ್ದು ಕೂಡ ತಾವು ನೋಡ್ತಾ ಇದ್ದೀರಿ.